ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ನೇತ್ರಾವತಿ ತಪ್ಪಲಿನ ಪ್ರಕರಣ ಏನು ಬಹಳಷ್ಟು ಚರ್ಚೆ ಆಗ್ತಾ ಇದೆಯಲ್ಲ, ಇದಕ್ಕೊಂದು ಸ್ಫೋಟಕ ತಿರುವು ಸಿಕ್ಕಿದೆ. ಯಾಕೆಂದರೆ ಕಳೆದ 4 ದಿನದಿಂದಲೂ ಕೂಡ ಆ ಗುಂಡಿ ಅಗೆಯುವಂಥ ಕೆಲಸ ಆಗ್ತಾ ಇತ್ತು. ಅಸ್ಥಿಪಂಜರ ಸಿಗುತ್ತಾ ಈ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಅಂತಿಮವಾಗಿ 6ನೇ ಗುಂಡಿ ತೆಗೆಯುವಂತಹ ಸಂದರ್ಭದಲ್ಲಿ ಅಸ್ಥಿಪಂಜರ ಸಿಕ್ಕಿದೆ. ಇವತ್ತು ಕನ್ಫರ್ಮ್ ಆಗಿದೆ ಈ ವಿಚಾರ, ಒಂದು ಅಸ್ಥಿಪಂಜರ ಅಲ್ಲಿ ಸಿಕ್ಕಿದೆ ಅಂತ. ಹೀಗಾಗಿ ಆ ಅನಾಮಿಕ ವ್ಯಕ್ತಿ ಏನೋ ಹೇಳ್ತಾ ಇದ್ನಲ್ಲ, ನಾನು ಇಲ್ಲಿ ಹೂತಿದ್ದೀನಿ ಇಲ್ಲಾಗಿರಿ, ಇದೆಲ್ಲವೂ ಕೂಡ ಸುಳ್ಳು ಅಂತ ಕೆಲವರು ವಾದ ಮಾಡ್ತಾ ಇದ್ರು. ಅಂತಹ ವಾದಗಳಿಗೆ ಸದ್ಯಕ್ಕೆ ತೆರೆ ಬಿದ್ದಿದೆ. ಇಲ್ಲ, ಅವನು ಹೇಳೋದ್ರಲ್ಲಿ ಏನೋ ಒಂದು ಪಾಯಿಂಟ್ ಇದೆ, ಅವನು ತೋರಿಸಿರುವಂತಹ ಜಾಗದಲ್ಲಿ ಅಸ್ಥಿಪಂಜರಗಳಿದೆ ಅಂತ. ಯಾಕೆ ಈ ಅನುಮಾನ ಸೃಷ್ಟಿಯಾಗಿತ್ತು ಅಂತಂದರೆ, ಕಳೆದ 2 ದಿನ ಅಗೆದಂತಹ ಸಂದರ್ಭದಲ್ಲೂ ಕೂಡ ಏನೂ ಸಿಕ್ಕಿರಲಿಲ್ಲ. ಆತ ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದಂತಹ ಮೊದಲನೇ ಪಾಯಿಂಟಲ್ಲಿ ಕೂಡ ಏನೂ ಸಿಕ್ಕಿರಲಿಲ್ಲ. ಹೀಗಾಗಿ ಕೆಲವರು ಅದರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿ ಕಮೆಂಟ್ ಹಾಕೋದಕ್ಕೆ ಶುರು ಮಾಡಿದರು. ನಾನು ಆರಂಭದಲ್ಲೇ ನಿಮಗೊಂದು ಮಾತು ಹೇಳಿದ್ದೆ, 13 ಜಾಗವನ್ನು ಅಗೆಯುವವರೆಗೂ ಕೂಡ ತಾಳ್ಮೆಯಿಂದ ಇರಿ. 13ರಲ್ಲೂ ಏನೂ ಸಿಕ್ಕಿಲ್ಲ, ಒಂದು ಸಣ್ಣ ಮೂಳೆ ತುಂಡು ಕೂಡ ಸಿಕ್ಕಿಲ್ಲ ಅಂತಂದ್ರೆ ಅನಂತರದಲ್ಲಿ SIT ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ ಅವನು ಸತ್ಯ ಹೇಳ್ತಾ ಇದ್ದಾನ ಸುಳ್ಳು ಹೇಳ್ತಾ ಇದ್ದಾನ ಅಂತ. ಯಾಕೆ ಕೇಳಿದ್ರೆ, ಆತನನ್ನು ಸುದೀರ್ಘವಾಗಿ 15 ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆಯನ್ನು ನಡೆಸಲಾಗಿತ್ತು. SIT ಅಧಿಕಾರಿಗಳು ಒಬ್ಬರಾದ ಮೇಲೆ ಒಬ್ಬರು ವಿಚಾರಣೆ ನಡೆಸಿದ್ರು. ಆತ ಹೇಳಿರೋದ್ರಲ್ಲಿ ಏನೋ ಸತ್ಯ ಇದೆ ಅಂತ ಅವರಿಗೆ ಅನಿಸಿದ ಬಳಿಕವೇ ಅವರು ಆತನನ್ನು ಕರ್ಕೊಂಡ್ಬಂದು ಮಾರ್ಕಿಂಗ್ ಮಾಡಿದ್ದು, ಆ ಜಾಗವನ್ನು ಅಗೆಯೋದಕ್ಕೆ ಶುರು ಮಾಡಿದ್ದು. ಹೀಗಾಗಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರುವಂತಹ ನಮಗೆ ತಾಳ್ಮೆಯ ಅವಶ್ಯಕತೆ ಬಹಳಷ್ಟಿತ್ತು. ಆದರೆ ಕೆಲವರು ಏನು ಮಾಡೋದಕ್ಕೆ ಶುರು ಮಾಡಿದ್ರು, ಸುಳ್ಳು ಅಂತ. ಹೀಗಾಗಿ ಈ ಪ್ರಕರಣದಲ್ಲಿ ನೀವು ಯಾವ ಕಡೆ ನಿಂತ್ಕೊಂಡು ನೋಡ್ತಾ ಇದ್ದೀರಿ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಅದೇನೇ ಇರಲಿ ಮಿತ್ರರೇ, ಈಗ ಒಂದು ಬಾಡಿ ಸಿಕ್ಕಿದೆಯಲ್ಲ, ಅಲ್ಲೇನೋ ಒಂದಷ್ಟು ಅಸ್ಥಿಪಂಜರ ಸಿಕ್ಕಿದೆಯಲ್ಲ, ಮುಂದೇನಾಗತ್ತೆ, ಮುಂದಿನ ಪ್ರಕ್ರಿಯೆಗಳು ಏನಿರ್ತವೆ, ಯಾವ ರೀತಿಯಾಗಿ ತನಿಖೆ ಸಾಗತ್ತೆ, ಇದು ಈ ಪ್ರಕರಣದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆದಂಥ ಎವಿಡೆನ್ಸ್ ಆಗುತ್ತೆ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ತೀರಾ ಇಂಪಾರ್ಟೆಂಟ್ ವಿಚಾರ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಆರಂಭದಲ್ಲೇ ನಾನು ಈಗಲೂ ಕೂಡ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಯಾವುದೇ ಸ್ಟ್ಯಾಂಡನ್ನು ತೆಗೆದುಕೊಳ್ಬೇಡಿ. ನೀವಿದನ್ನು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಮ್ಯಾಚ್ ರೀತಿಯಲ್ಲೇ ನೋಡಿ. ನಮಗೆ ಅಲ್ಟಿಮೇಟ್ ಗುರಿ ಏನು, ಸತ್ಯ ಹೊರಗೆ ಬರಬೇಕು. ಇಲ್ಲಿ ಯಾರೂ ಬಚಾವಾಗೋದು ಬೇಕಾಗಿಲ್ಲ, ಅಥವಾ ಯಾವುದೋ ಒಂದು ಸುಳ್ಳು ಸತ್ಯ ಅಂತ ಸಾಬೀತಾಗೋದು ಬೇಕಾಗಿಲ್ಲ. ನಾನು ಪ್ರತಿ ಬಾರಿಯೂ ಕೂಡ ಇದನ್ನೆಲ್ಲ ನಿಮಗೆ ವಿವರಿಸಿ ಹೇಳಿರ್ತೀನಿ. ಆದರೂ ಕೂಡ ಕೆಲವರು ಏನು ಮಾಡ್ತಾರೆ, ಒಂದು ಸ್ಟ್ಯಾಂಡನ್ನು ತೆಗೆದುಕೊಂಡು ನೋಡೋದಕ್ಕೆ ಶುರು ಮಾಡ್ತಾರೆ. ಅದೇನೇ ಇರಲಿ, ಈಗ ಆ ಅನಾಮಿಕ ವ್ಯಕ್ತಿ ತೋರಿಸಿದ್ನಲ್ಲ ಒಟ್ಟು 13 ಪಾಯಿಂಟು, ಅದರಲ್ಲಿ 6ನೇ ಪಾಯಿಂಟನ್ನು ಅಗೆಯುವಂತಹ ಸಂದರ್ಭದಲ್ಲಿ ಒಂದು ಬಾಡಿ ಸಿಕ್ಕಿದೆ. ಆರಂಭದಲ್ಲಿ ಬಾಡಿ ಸಿಕ್ಕಂತಹ ಸಂದರ್ಭದಲ್ಲಿ SIT ಅಧಿಕಾರಿಗಳು ಅದನ್ನು ಮುಂದಿನ ಪ್ರಕ್ರಿಯೆಗೆ ಒಳಪಡಿಸಿದ್ದಾರೆ. ಸ್ಥಳದಲ್ಲಿ AC ಇರ್ತಾರೆ, ಹೀಗಾಗಿ ಅಲ್ಲಿ ಪಂಚನಾಮೆ ಕೂಡ ಆಗುತ್ತೆ. ಅದಾದ ಬಳಿಕ ಅಲ್ಲಿ FSL ಸಿಬ್ಬಂದಿ ಕೂಡ ಇದ್ದಾರೆ. ಅವರು ಆರಂಭದಲ್ಲಿ ಮೇಲ್ನೋಟಕ್ಕೆ ಒಂದಷ್ಟು ನೋಡ್ತಾರೆ, ಅಂದ್ರೆ ಇದು ಹ್ಯೂಮನ್ ಬಾಡಿನ ಅಲ್ವಾ, ಇದೆಲ್ಲದನ್ನ ಅಲ್ಲೇ ಕನ್ಫರ್ಮ್ ಮಾಡುವಂತಹ ಕೆಲಸ ಮಾಡ್ತಾರೆ. ಈಗ ತಲೆಬುರುಡೆ ಸಹಿತ ಆ ಬಾಡಿ ಸಿಕ್ತು ಅಂತಂದ್ರೆ ಅಂತಹ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಉಳಿದಂತಹ FSL ಪ್ರಕ್ರಿಯೆ ಏನಿರುತ್ತೆ, ಅಂದರೆ ಅದು ಗಂಡ ಹೆಣ್ಣ, ಅದರ ಏಜ್ ಏನು, ಯಾವ ಕಾರಣದಿಂದ ಸತ್ತಿರಬಹುದು, ನ್ಯಾಚುರಲ್ ಡೆತ್ತಾ ಅಲ್ವಾ, ಎಷ್ಟು ಹಿಂದೆ ಇದನ್ನು ಹೂಳಲಾಗಿದೆ, ಯಾವ ಏಜ್ನಲ್ಲಿ ಆತ ಸತ್ತು ಹೋಗಿದ್ದಾನೆ, ಇದೆಲ್ಲದರ ಬಗ್ಗೆ ರಿಪೋರ್ಟ್ ಕೊಡೋದಕ್ಕೆ FSLಗೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಆದರೆ ಈ ಬಾಡಿ ಸಿಕ್ತಲ್ಲ, ಇದಾಗ್ತಿದ್ದ ಹಾಗೆ ಕೆಲ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. FSL ಅಧಿಕಾರಿಗಳು ಮೇಲ್ನೋಟಕ್ಕೆ ಹೇಳಿದ್ದಾರೆ ಇದೊಂದು ಪುರುಷನ ಬಾಡಿ ಅಂತ. ಕನ್ನಡದ ಕೆಲ ಮಾಧ್ಯಮಗಳು ಆ ರೀತಿಯಾಗಿ ವರದಿ ಮಾಡಿದ್ದಾವೆ. ನನಗಿದ್ರ ಬಗ್ಗೆ ಸ್ವಲ್ಪ ಡೌಟ್ ಆಯಿತು. ಅಷ್ಟು ತಕ್ಷಣಕ್ಕೆ ಒಬ್ಬ FSL ಅಧಿಕಾರಿಗೆ ಇದೆಲ್ಲ ಗೊತ್ತಾಗ್ಬಿಡುತ್ತಾ, ಅದು ಪುರುಷನದ್ದ ಮಹಿಳೆಯದ್ದ ಅಂತ. ನನಗೆ ಗೊತ್ತಿರುವಂತಹ ಒಬ್ಬ FSL ತಜ್ಞರ ಬಗ್ಗೆ ಈ ಬಗ್ಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಹೌದು ಗೊತ್ತಾಗುತ್ತೆ. ಒಬ್ಬ ಎಕ್ಸ್ಪರ್ಟ್ಗೆ ಅದರ ತಲೆಬುರುಡೆ ಮತ್ತು ಕಾಲಿನ ಮೂಳೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಅದು ಪುರುಷನದ್ದ ಅಥವಾ ಮಹಿಳೆಯದ್ದ ಅಂತ ಆನ್ ಸ್ಪಾಟ್ ಅಲ್ಲೇ ಗೊತ್ತಾಗುತ್ತೆ. ಇದಕ್ಕೆ ಬಹಳ ದೊಡ್ಡ ಪ್ರಕ್ರಿಯೆ ಏನೂ ಕೂಡ ಇಲ್ಲ, ಒಂದು 2-3 ನಿಮಿಷದಲ್ಲೇ ಹೇಳಿಬಿಡಬಹುದು ಅಂತ ಅವ್ರು ಹೇಳಿದ್ರು. ಹೀಗಾಗಿ ಸ್ಥಳದಲ್ಲಿದ್ದಂತಹ FSL ಡಾಕ್ಟರ್ಸ್ ಏನಿರ್ತಾರೆ, ಅವರು ಬೇಸಿಕ್ ಮಾಹಿತಿಯನ್ನ SIT ಅಧಿಕಾರಿಗಳಿಗೆ ಕೊಟ್ಟಿರುವಂತಹ ಸಾಧ್ಯತೆಗಳಿರುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಸ್ಥಳದಲ್ಲಿದ್ದಂತಹ SIT ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಮಾಹಿತಿ ಕೊಡಬೇಕಲ್ಲ. ಈ ಕಾರಣದಿಂದಾಗಿ ಅಲ್ಲೊಂದಷ್ಟು ಬೇಸಿಕ್ ಚರ್ಚೆಗಳು ನಡೆದಿರುತ್ತೆ. ಆದರೆ ಇನ್ನುಳಿದಂತಹ ಎಲ್ಲಾ ಪರಿಶೀಲನೆಗಳು ಕೂಡ ನಂತರದಲ್ಲಿ ನಡೆಯುತ್ತೆ. ಆರಂಭದಲ್ಲಿ ಅದನ್ನ ಎಕ್ಸಾಕ್ಟ್ ಒಬ್ಬ ಮನುಷ್ಯನ ಬಾಡಿ ಹೇಗಿರುತ್ತೋ ಆ ರೀತಿಯಾಗಿ ಜೋಡಿಸಿಕೊಳ್ತಾರೆ. ಸದ್ಯ ಅದು ಯಾವುದಕ್ಕೂ ಒಂದಕ್ಕೊಂದಕ್ಕೆ ಲಿಂಕ್ ಇರೋದಿಲ್ಲ. ಸಾಕಷ್ಟು ಕಾಲ ಆದ ಕಾರಣದಿಂದಾಗಿ ಎಲ್ಲ ಜಾಯಿಂಟ್ಗಳು ತಪ್ಪೋಗಿರುತ್ತೆ. ಅದನ್ನೆಲ್ಲ ಒಟ್ಟಿಗೆ ಜಾಯಿಂಟ್ ಮಾಡಿ ನೋಡ್ತಾರೆ, ಅದರಲ್ಲಿ ಏನಾದರೂ ಗಾಯಗಳಿದಾವ ಅಥವಾ ಯಾವುದಾದ್ರೂ ಮಾರ್ಕ್ ಬಿದ್ದಿದೆಯಾ. ಸಾಮಾನ್ಯವಾಗಿ ಯಾವುದಾದ್ರೂ ರಾಡ್ನಿಂದ ಹೊಡೆದ್ರೆ ಮಾರ್ಕ್ ಬಿದ್ದಿರುತ್ತೆ, ಅಥವಾ ಗುಂಡೇಟು ಬಿದ್ದಿದ್ರೂ ಕೂಡ ಅದು ಗೊತ್ತಾಗುತ್ತೆ. ಇನ್ನು ಡೀಟೇಲ್ ರಿಪೋರ್ಟ್ ಅಲ್ಲಿ ವಿಷಪ್ರಾಶನದಿಂದ ಸತ್ತಿದ್ರೂ ಕೂಡ ಅದು ಗೊತ್ತಾಗುತ್ತೆ. ಇದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ನಂತರದ ದಿನಗಳಲ್ಲಿ FSL ಇದ್ರ ಬಗ್ಗೆ ರಿಪೋರ್ಟ್ ಕೊಡುತ್ತೆ. ಇದಕ್ಕೆ ಸ್ವಲ್ಪ ಕಾಲಾವಕಾಶ ಸಿಗುತ್ತೆ. ಏನಿವತ್ತು ತಕ್ಷಣದಲ್ಲೇ ಆ ರಿಪೋರ್ಟ್ ಸಿಗೋದಿಲ್ಲ. ಯಾವುದಾದ್ರೂ ಮಾಧ್ಯಮಗಳು ಆ ರೀತಿಯಾಗಿ ವರದಿ ಮಾಡ್ತಾ ಇದೆ ಅಂತಂದ್ರೆ ಅದು ಕಪೋಲ ಕಲ್ಪಿತ ಕಟ್ಟುಕತೆಯೇ ಆಗಿರುತ್ತೆ. ಯಾಕೆ ಕೇಳಿದ್ರೆ ನಮ್ಮ ಮಾಧ್ಯಮಗಳು ಸ್ವಲ್ಪ ಆತುರದಲ್ಲೇ ಹೋಗ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಕಾಗಕ್ಕ ಗುಬ್ಬಕ್ಕನ ಕಥೆಗಳು ಜಾಸ್ತಿ ಹೈಪ್ ಪಡೆದುಕೊಳ್ತವೆ. ಇದೆಲ್ಲ ಆದ ಬಳಿಕ ಎಲ್ಲರಿಗೂ ಇರುವಂತಹ ಪ್ರಶ್ನೆ ಏನು ಕೇಳಿದ್ರೆ, ಬಾಡಿ ಸಿಕ್ತು,
ಆ ಅನಾಮಿಕ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಅದು ಸತ್ಯ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಅಂದ್ರೆ ಒಂದು ಹಂತಕ್ಕೆ ಸಾಬೀತಾಗಿದೆ, ಒಂದಾದ್ರೂ ಬಾಡಿ ಸಿಕ್ತಲ್ಲ. ಈಗ SIT ಅಧಿಕಾರಿಗಳು ಆತ ಯಾರ ಮೇಲೂ ಆರೋಪ ಮಾಡಿದಾನಲ್ಲ ಅವರನ್ನ ಬಂಧಿಸ್ತಾರ, ಅವರನ್ನ ವಿಚಾರಣೆ ಕರೀತಾರ, ಈ ಪ್ರಶ್ನೆಗಳು ಬಹುತೇಕರಿಗಿದೆ. ಮಿತ್ರರೇ, ಆ ಸಾಧ್ಯತೆಗಳು ಇನ್ನೂ ಕೂಡ ಕಡಿಮೆ. ಈ 13 ಜಾಗವನ್ನ ಅಗಿಬೇಕು, ಆತ ಇನ್ನೂ ಹೆಚ್ಚಿನ ಜಾಗವನ್ನ ತೋರಿಸೋದಕ್ಕೆ ಸಿದ್ಧ ಇದಾನಂತೆ. SIT ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ ಆತನಿಂದ ಇನ್ನಷ್ಟು ಪಾಯಿಂಟ್ಗಳನ್ನು ಗುರುತು ಮಾಡಬೇಕಾ, ಅವುಗಳನ್ನು ಅಗಿಬೇಕಾ, ಇದೆಲ್ಲದನ್ನ SIT ನಿರ್ಧಾರ ಮಾಡುತ್ತೆ. ಇನ್ನಷ್ಟು ಪಾಯಿಂಟ್ಗಳು ಗುರುತು ಮಾಡಬೇಕು ಅಂತ SIT ಏನಾದ್ರು ನಿರ್ಧಾರ ಮಾಡಿದ್ದೆ ಆದ್ರೆ ಮತ್ತೆ ಆತನನ್ನ ಕರೆತಂದು ಅದೇ ರೀತಿಯಾಗಿ ಪಾಯಿಂಟ್ ಮಾಡುವಂತಹ ಕೆಲಸ ಆಗುತ್ತೆ, ಮತ್ತೆ ಅಗಿಯುವಂತಹ ಕೆಲಸವೂ ಕೂಡ ಆಗುತ್ತೆ. ಮಿತ್ರರೇ, ಇದೆಲ್ಲ ಒಂದು ಭಾಗ. ಇದರ ಜೊತೆಗೆ SIT ಅಧಿಕಾರಿಗಳು ಇನ್ನೊಂದು ರೀತಿಯಲ್ಲೂ ಕೂಡ ಆಕ್ಟಿವ್ ಆಗಿದ್ದಾರೆ. ಅದೇನು ಕೇಳಿದ್ರೆ, ಇವತ್ತು ರಾಜ್ಯದಲ್ಲಿರುವಂತಹ ಎಲ್ಲಾ ಪೊಲೀಸ್ ಠಾಣೆಗಳಿಗೂ ಕೂಡ ಒಂದು ಮಾಹಿತಿಯನ್ನ ಕೇಳಿದ್ದಾರೆ. ಅದೇನು ಅಂತಂದ್ರೆ 1995ರಿಂದ 2005ರವರೆಗೆ ಹಾಗೂ 2005ರಿಂದ 2015ರವರೆಗೆ ಎಷ್ಟು ಮಿಸ್ಸಿಂಗ್ ಕೇಸ್ಗಳಿದಾವೆ, ಅದರಲ್ಲಿ ಎಷ್ಟು ಸಾಲ್ವ್ ಆಗದೆ ಉಳಿದಿದ್ದಾವೆ, ಅವುಗಳ ಕಂಪ್ಲೀಟ್ ಮಾಹಿತಿಯನ್ನು ಕೊಡುವಂತೆ SIT ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗೂ ಕೂಡ ಸೂಚನೆ ಕೊಟ್ಟಿದೆ. ಇಲ್ಲಿ ರಾಜ್ಯ ಸರ್ಕಾರ SITಗೆ ಒಬ್ಬ DG ಹಂತದ ಅಧಿಕಾರಿಯನ್ನ ನೇಮಕ ಮಾಡಿರುವ ಕಾರಣದಿಂದಾಗಿ ಈ ಎಲ್ಲಾ ಮಾಹಿತಿಯೂ ಕೂಡ ಕೇಳಿದ ತಕ್ಷಣ ಸಿಗುತ್ತೆ. ಇದಕ್ಕೇನೋ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕಾಗಿಲ್ಲ, ಯಾಕೆಂದ್ರೆ ಅವರು ಹೈ ರ್ಯಾಂಕ್ನ ಆಫೀಸರ್. ಇದೆಲ್ಲದರ ಜೊತೆಗೆ ಈ ಪ್ರಕರಣ ಹೊರಬಂದಂತಹ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಯವರು ಒಂದು ವಾದವನ್ನ ಮುಂದಿಟ್ಟಿದ್ರು. ನಮಗಿಲ್ಲಿ ಮೊದಲು ಸ್ಮಶಾನ ಇರಲಿಲ್ಲ, ಇಲ್ಲಿ ಸಿಕ್ಕಂತಹ ಅನಾಥ ಶವಗಳನ್ನ ನಾವೇ ದಫನ್ ಮಾಡ್ತಾ ಇದ್ವಿ, ಅದಕ್ಕೆ ಬೇಕಾದಂತಹ ದಾಖಲೆಗಳು ನಮ್ಮ ಬಳಿಯಲ್ಲಿದೆ. ಇದೊಂದು ಧಾರ್ಮಿಕ ಕ್ಷೇತ್ರ ಆಗಿದ್ದ ಕಾರಣದಿಂದಾಗಿ ಸಹಸ್ರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು. ಇಲ್ಲಿ ಅನಾಥ ಶವಗಳು ಸಿಗುವಂತಹ ಸಂಖ್ಯೆಯೂ ಕೂಡ ಜಾಸ್ತಿ ಇರ್ತಾ ಇತ್ತು. ಇದೆಲ್ಲವುದನ್ನು ನಾವೇ ಹೂತಾಕ್ಸಿದೀವಿ, ಇದೆಲ್ಲ ಕಾನೂನು ಪ್ರಕಾರವಾಗಿ ಆಗಿದೆ ಅಂತೇಳಿ ಅವರೊಂದು ವಾದವನ್ನು ಮುಂದಿಟ್ಟಿದ್ರು. ಮಿತ್ರರೇ, ಈ SIT ಅಧಿಕಾರಿಗಳು ಇದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಈಗ ಅನಾಮಿಕ ವ್ಯಕ್ತಿಯ ಮಾತಿಗೆ ಹೇಗೆ ಬೆಲೆ ಕೊಡಲಾಗ್ತಾ ಇದೆಯೋ ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯವರ ಮಾತಿಗೂ ಕೂಡ ಬೆಲೆ ಕೊಡಬೇಕಾಗತ್ತೆ. ಗ್ರಾಮ ಪಂಚಾಯಿತಿಯವರ ಜವಾಬ್ದಾರಿ ಏನು? ಅವರು ಆಡಿದಂತಹ ಮಾತಿಗೆ ದಾಖಲೆ ಕೊಡಬೇಕಾಗತ್ತೆ. ಹೌದು ಸ್ವಾಮಿ, ಇಂತಹ ದಿನ ಇಂತಹ ವ್ಯಕ್ತಿ ಇಲ್ಲಿ ಸತ್ತೋಗಿದ್ದ, ಆ ಬಗ್ಗೆ ನಾವಿಲ್ಲಿ ಪ್ರಕಟಣೆಯನ್ನು ಹೊರಡಿಸಿದ್ವಿ. ನಿಮಗೆ ನೆನಪಿರಲಿ ಮಿತ್ರರೇ, ಈ ಅನಾಥ ಶವ ಸಿಕ್ಕರೂ ಕೂಡ ಅದಕ್ಕೊಂದು ಪ್ರಾಪರ್ ಆದಂತಹ ಪ್ರೊಸೀಜರ್ ಪ್ರಕಾರವೇ ಅದನ್ನು ದಫನ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಅನಾಥ ಶವಗಳನ್ನು ಸುಡುವಂತಿಲ್ಲ. ಯಾಕೆ ಕೇಳಿದ್ರೆ, ಇನ್ಯಾವತ್ತೋ ಒಬ್ಬ ವ್ಯಕ್ತಿ ಬಂದು ಈತ ನನಗೆ ಸೇರಬೇಕಾದಂತಹ ವ್ಯಕ್ತಿ, ನನ್ನ ಕುಟುಂಬಸ್ಥ ಅಂತ ಬಂದ್ಬಿಡಬಹುದು. ಆಗ ಆತನಿಗೆ ಆ ಕಳೆ ಬರಹವನ್ನ ಕೊಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ, ಅಥವಾ ಯಾವುದಾದ್ರೂ ಒಂದು ತನಿಖೆಗೆ ಅದು ಬೇಕಾಗಬಹುದು. ಹೀಗಾಗಿ ನಮ್ಮ ಕಾನೂನಿನಲ್ಲಿ ಸ್ಪಷ್ಟ ಅಂಶ ಏನಿದೆ ಕೇಳಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ಅನಾಥ ಶವಗಳನ್ನು ಸುಡುವಂತಿಲ್ಲ. ಎರಡನೇದಾಗಿ ಸ್ಥಳೀಯ ಪಂಚಾಯಿತಿಯವರು ಅದರ ಬಗ್ಗೆ ಪ್ರಕಟಣೆಯನ್ನು ಹೊರಡಿಸಿರ್ಬೇಕಾಗತ್ತೆ. ಅದಾದ ಬಳಿಕ ಒಂದು ನಿರ್ದಿಷ್ಟ ಸಮಯವನ್ನ ಕಾದು ನಂತರವೇ ಆ ಬಾಡಿಯನ್ನ ಉಳಬೇಕಾಗತ್ತೆ. ಇದೆಲ್ಲದರ ಕುರಿತಾಗಿ ಈಗ ಆ ಗ್ರಾಮ ಪಂಚಾಯಿತಿಯವರು SITಗೆ ಮಾಹಿತಿ ಕೊಡಬೇಕಾಗತ್ತೆ. ಒಂದು ವೇಳೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಒಂದು ದಾಖಲೆಯನ್ನು ಹಿಡಿದು ಬಂತು ಅಂತ ಅಂದುಕೊಳ್ಳಿ, ನಾವು ಇಂತಹ ಜಾಗದಲ್ಲಿ ಇಂತಹ ವ್ಯಕ್ತಿಯ ದೇಹವನ್ನ ಈ ದಿನಾಂಕದಂದು ಹೂಳಿದ್ವಿ, ಈ ದಾಖಲೆಯನ್ನ ಗ್ರಾಮ ಪಂಚಾಯಿತಿ ಏನಾದರೂ SIT ಅಧಿಕಾರಿಗಳಿಗೆ ಕೊಟ್ಟಿದ್ದೆ ಆದ್ರೆ ಆಗ SIT ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಹೇಗೆ ಪರಿಶೀಲನೆ ಮಾಡ್ತಾರೆ? ಒಂದು ಕಡೆ FSL ರಿಪೋರ್ಟ್ ಇರುತ್ತೆ. ಆ ರಿಪೋರ್ಟ್ನಲ್ಲಿ ಆ ವ್ಯಕ್ತಿಯ ಆಯಸ್ಸು ಎಷ್ಟು, ಲಿಂಗ ಏನು, ಹೆಣ್ಣೋ ಗಂಡೋ, ಯಾವ ಕಾರಣದಿಂದ ಸತ್ತಿದ್ದಾನೆ, ಸತ್ತೋಗಿ ಎಷ್ಟು ಟೈಮ್ ಆಗಿದೆ, ಈ ಮಾಹಿತಿಯನ್ನು ಕೊಟ್ಟಿರ್ತಾರಲ್ಲ, ಆ ಮಾಹಿತಿಗೂ ಈ ಕಡೆಯಲ್ಲಿ ಗ್ರಾಮ ಪಂಚಾಯಿತಿ ಕೊಟ್ಟಂತಹ ಮಾಹಿತಿಗೂ ತಾಳೆ ಆಗಿದ್ದೆ ಆದ್ರೆ ಪ್ರಕರಣ ಸಾಲ್ವ್ ಆಗುತ್ತೆ. ಇಲ್ಲದೆ ಹೋದ್ರೆ ಈ ಅನಾಮಿಕ ವ್ಯಕ್ತಿ ಹೇಳಿದಾನಲ್ಲ, ಆ ಪ್ರಕಾರವಾಗಿ ತನಿಖೆ ಮುಂದುವರಿಯುತ್ತೆ. ಯಾರದಾದ್ರೂ DNA ಮ್ಯಾಚ್ ಆಗುತ್ತಾ, ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಯಾರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದೆಲ್ಲವುದನ್ನು SIT ಅವರು ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಉದಾಹರಣೆಗೆ, ಈ ಹಿಂದೆ ಕಣ್ಮರೆಯಾಗಿದ್ದಂತಹ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಬಂದಿದ್ರಲ್ಲ, ಅಂಥವ್ರನ್ನೆಲ್ಲ ಕರೆಸ್ಬಿಟ್ಟು DNA ಪರೀಕ್ಷೆಗೆ ಒಳಪಡಿಸಬಹುದು. ಹೀಗೆ ತನಿಖೆ ಮುಂದುವರಿತಾ ಹೋಗುತ್ತೆ. ಒಟ್ಟಿನಲ್ಲಿ ಮಿತ್ರರೇ, ಇವತ್ತಾದಂತಹ ಬೆಳವಣಿಗೆ ಏನಿದೆ, ಇದು ಈ ತನಿಖೆಯಲ್ಲಿ ಬಹಳ ದೊಡ್ಡ ಟ್ವಿಸ್ಟ್ ಅನ್ನಂತೂ ಕೊಟ್ಟಿದೆ. ಯಾಕೆಂದ್ರೆ ಬಾಡಿ ಸಿಗುತ್ತಾ ಇಲ್ವಾ ಅನ್ನುವಂತಹ ಗೊಂದಲಕ್ಕೆ ತೆರೆ ಬಿದ್ದಿದೆ. ಆತ ಹೇಳಿದಂತಹ ಒಂದು ಪಾಯಿಂಟ್ನಲ್ಲಿ ಬಾಡಿ ಸಿಕ್ಕಾಗಿದೆ. ಹೀಗಾಗಿ ಇನ್ಮುಂದೆ ಆತ ಯಾವುದೇ ಪಾಯಿಂಟ್ ಅನ್ನು ತೋರಿಸಿದ್ರೂ ಕೂಡ ಅದನ್ನ SIT ಅಧಿಕಾರಿಗಳು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಷ್ಟೇ ಪ್ರಾಶಸ್ತ್ಯವನ್ನ ಕೊಟ್ಟು ಆ ಜಾಗವನ್ನ ಉತ್ಖನನವನ್ನ ಮಾಡಲೇಬೇಕಾಗುತ್ತೆ. ಈವರೆಗೆ ತನಿಖೆ ಸಾಕ್ತಾ ಇರುವಂತಹ ದಿಕ್ಕನ್ನ ನೋಡಿದ್ರೆ ಸ್ಥಳೀಯರು ಕೂಡ ಸಾಕಷ್ಟು ಖುಷಿಯಾಗಿದ್ದಾರೆ. ಈ ಪ್ರಕರಣದ ಪರವಾಗಿ ಮಾತನಾಡುವಂತವರು, ವಿರೋಧವಾಗಿ ಮಾತನಾಡುವಂತವರು, ತಟಸ್ಥವಾಗಿರುವಂತವರು ಎಲ್ಲರೂ ಕೂಡ ಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರಿಗೂ ಕೂಡ ಈ ತನಿಖೆ ಸಾಕ್ತಾ ಇರುವಂತಹ ದಿಕ್ಕಿನ ಬಗ್ಗೆ ಅಸಮಾಧಾನ ಇಲ್ಲ. ಇನ್ನು ಇದೆಲ್ಲದರ ನಡುವೆ ಕೆಲ ಊಹಾಪೋಹದ ಸುದ್ದಿಯೂ ಕೂಡ ಹರಿದಾಡ್ತಾ ಇದೆ. ನಿನ್ನೆ ಸಂಜೆ SIT ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಸ್ಪಾಟ್ಗೆ ಹೋಗಿದ್ರು. ಅದಾದ ಬಳಿಕ ಅನೇಕ ಬೆಳವಣಿಗೆಗಳಾಗಿದೆ. ಅದನ್ನೆಲ್ಲ ಗಮನಿಸಿ ಕೆಲವರು ಏನು ಹೇಳ್ತಾ ಇದ್ದಾರೆ, ನಿನ್ನೆಯೇ ಒಂದಷ್ಟು ಬಾಡಿಗಳು ಸಿಕ್ಕಿದಾವೆ ಅಂತ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಆ ಸುಜಾತಾ ಭಟ್ ಅವರ ಪರವಾದಂತಹ ಲಾಯರ್ ಒಂದು ಪ್ರೆಸ್ ನೋಟ್ ಅನ್ನು ಹೊರಡಿಸಿದ್ರು. ಅವ್ರು ಇಂತಿಂತಹ ಜಾಗದಲ್ಲಿ ಇಂತಿಷ್ಟೇ ಬಾಡಿ ಇದೆ ಅಂತೆಲ್ಲ ಹೇಳ್ಬಿಟ್ಟಿದ್ರು. ಆತ ತೋರಿಸಿದ್ನಲ್ಲ 13 ಪಾಯಿಂಟ್ಗಳು, ಅದರಲ್ಲಿ 58 ಬಾಡಿ ಇದೆ ಅಂತೆಲ್ಲ ಹೇಳಿದ್ರು.
ಈ ಎಲ್ಲ ಕಾರಣದಿಂದಾಗಿ ಒಂದಷ್ಟು ಗೊಂದಲಮಯ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಆದರೆ ಈವರೆಗಿನ ಸತ್ಯ ಏನು ಕೇಳಿದ್ರೆ, ಎಕ್ಸಾಕ್ಟ್ ಆಗಿ ನಂಬರ್ 6ನೇ ಪಾಯಿಂಟ್ನಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿದೆ. ಅದನ್ನ SIT ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಪ್ರಾಪರ್ ಆಗಿ ಪ್ರೊಸೀಜರ್ ಪ್ರಕಾರವಾಗಿ ಎಲ್ಲವೂ ನಡೀತಾ ಇದೆ. ಆ ಬಾಡಿ ಸಿಕ್ಕಾದ ಬಳಿಕವೂ ಕೂಡ ಅಲ್ಲಿ ಇನ್ನಷ್ಟು ಡಿಗ್ ಮಾಡುವಂತಹ ಕೆಲಸ ಕೂಡ ಆಗಿದೆ. ಅದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಆ ಬಾಡಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ವಸ್ತು ಸಿಗುತ್ತಾ ಅಂತ ಕೂಡ ನೋಡ್ತಾರೆ. ಅಂದ್ರೆ ಉದಾಹರಣೆಗೆ ವಾಚ್ ಆಗಿರಬಹುದು, ಉಂಗುರ ಆಗಿರಬಹುದು, ಕಿವಿ ರಿಂಗ್ ಆಗಿರಬಹುದು, ಆತ ಕೈಗೆ ಏನಾದರೂ ಬ್ರೆಸ್ಲೆಟ್ ಧರಿಸಿದ್ರೆ ಅದಿರಬಹುದು. ಇದನ್ನೆಲ್ಲ ನೋಡ್ತಾರಷ್ಟೇ. ಆದರೆ ಮಿತ್ರರೇ, ಒಬ್ಬ ಕೊಲೆಯಾದಂತಹ ವ್ಯಕ್ತಿಯನ್ನ ಹೂಳುವಂತಹ ಸಂದರ್ಭದಲ್ಲಿ ಆ ಹೂಳುವವನಿರ್ತಾನಲ್ಲ, ಆತ ಏನು ಅಂಬಾನಿ ಆಗಿರೋದಿಲ್ವಲ್ಲ. ಕಿವಿ ರಿಂಗ್ ಇದೆ ಅಥವಾ ಕೈ ಚೈನ್ ಇದೆ ಅಂತ ಹೇಳಿ ಅದನ್ನ ಬಿಟ್ಟು ಹೂಳೋದಕ್ಕೆ. ಹೀಗಾಗಿ ಸಹಜವಾಗಿ ಆತ ಅದನ್ನು ತೆಗೆದೇ ಹೂತಿರ್ತಾನೆ. ಆದರೂ ಅಧಿಕಾರಿಗಳು ಅದನ್ನೆಲ್ಲ ಪರಿಶೀಲನೆ ಮಾಡಲೇಬೇಕಾಗುತ್ತೆ. ಹೀಗಾಗಿ ಮತ್ತಷ್ಟು ಜಾಗವನ್ನು ಅಗೆಯುವಂತಹ ಕೆಲಸವೂ ಕೂಡ ಅಲ್ಲಾಗಿದೆ. ಮಿತ್ರರೇ, ಇದಿಷ್ಟು ಈವರೆಗಿನ ಅಪ್ಡೇಟ್. ಮುಂದೇನಾದರೂ ಈ ಬಗ್ಗೆ ಡೆವಲಪ್ಮೆಂಟ್ ಆದರೆ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.